ಮತ್ತೊಂದು ದಿವಸ ಭೋಜ ಆ ಒಂದು ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಕ್ಕೆ ಬಂದಾಗ, ಒಂದು ನಿಮಿಷ ತಡಿ, ವಿಕ್ರಮಾದಿತ್ಯ ಈ ಸಿಂಹಾಸನ ಮೇಲೆ ಕೂತಿದ್ದು, ಅವನ ಗುಣಗಳು, ಅವನ ಔದಾರ್ಯ, ಅವನ ಒಂದು ತಪಸ್ಸಿನ ಶಕ್ತಿ ನಿನ್ನಲ್ಲಿದೆಯಾ? ಇಲ್ಲದೆ ಹೋದರೆ ನೀನಿಲ್ಲಿ ಕೂರು ಹಾಗಿಲ್ಲ. ಏನು ಹಾಗಾದರೆ ಆ ವಿಕ್ರಮಾದಿತ್ಯನ ಬಗ್ಗೆ ಇನ್ನೊಂದು ಕಥೆಯನ್ನು ದಯವಿಟ್ಟು ಹೇಳಿ ಅಂಥೇಳಿ ಭೋಜ ವಿನಮ್ರವಾಗಿ ಕೇಳ್ಕೊಳ್ತಾನೆ. ಆಗ ಆ ಕಥೆಯನ್ನು ಹೇಳ್ತಾನೆ. ಆ ಒಂದು ಗೊಂಬೆ ಒಂದು ಕಥೆಯನ್ನು ಹೇಳುತ್ತೆ. ವಿಕ್ರಮಾದಿತ್ಯ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಹಲವಾರು ಜನರು, ಯಾರೋ ದಾರಿ ಹೋಕರು ಇರ್ತಾರೆ, ಅಥವಾ ಪಂಡಿತರು ಇರ್ತಾರೆ, ಅಥವಾ ಯಾರ್ಯಾರಿಗೆ ಒಳ್ಳೆಯ ಕವಿಗಳು, ಕರ್ತೃತ್ವ ಶಕ್ತಿ ಇರುತ್ತೆ, ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ, ಎಲ್ಲರೂ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬರ್ತಾ ಇರ್ತಾರೆ. ಬಂದವರಲ್ಲಿ ಒಬ್ಬ ಯೋಗಿ ಕೂಡ ಇರ್ತಾನೆ. ಮಹಾನ್ ತಪಸ್ವಿ ಅವನು. ಬಂದ, ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡಿದ, 4-6 ದಿವಸ ಆ ರಾಜ್ಯದಲ್ಲೇ ತಂಗದ, ಉಳಿದ. ವಿಕ್ರಮಾದಿತ್ಯನ ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡಿದ ಮೇಲೆ ಅವನಿಗೆ ಬಹಳ ಸಂತೋಷವಾಗತ್ತೆ. ಹೇ ವಿಕ್ರಮಾದಿತ್ಯ, ನಾನು ನಿನ್ನ ಒಂದು ಸೇವೆಗೆ ಸಂತೃಪ್ತಿನ ಹೊಂದಿದ್ದೀನಿ. ನಂದೊಂದು ವಿನಂತಿ ಇದೆ. ಏನು ಸ್ವಾಮಿ ಹೇಳಿ, ನಾನು ಪೂರೈಸ್ತೀನಿ. ಏನಿಲ್ಲ, ಸ್ವಲ್ಪ ದೂರದಲ್ಲಿ ಒಂದು ಯಜ್ಞಶಾಲೆಯನ್ನು ಮಾಡಿ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ನಾವು ಗರಿಕೆಯ ಹುಲ್ಲಿನಲ್ಲಿ ದಶಾಂಶ ಹವನವನ್ನು ಮಾಡಬೇಕು. ಆಗ ನಿನಗೆ ಅತ್ಯಂತ ಶಕ್ತಿ, ಪರಾಕ್ರಮಿ ಮತ್ತು ಎಲ್ಲ ರೀತಿಯಂತಹ ಸಕಲ ಸದ್ಗುಣಗಳ ಜೊತೆಯಲ್ಲಿ ಎಲ್ಲವನ್ನು ಗಳಿಸ್ತಕ್ಕಂಥ ಒಂದು ವಿಶೇಷ ಶಕ್ತಿ ನಿನಗೆ ಬರುತ್ತೆ, ವಿದ್ಯೆ ಬರುತ್ತೆ. ಅಂಥ ಒಂದು ನಿನಗೆ ಒಂದು ಶಕ್ತಿಯನ್ನು ಪರಿಗಣಿಸಬೇಕು, ನಿನಗೆ ಅದನ್ನು ಕೊಡಬೇಕು ಅಂತೇಳಿ ನನಗೆ ಆಸೆ ಆಗಿದೆ. ಅದಕ್ಕೋಸ್ಕರ ಆ ಹವನವನ್ನು ಮಾಡೋಣ, ಬರ್ತೀಯಾ? ಆಗಲಿ ಸ್ವಾಮಿ, ನೀವು ಯೋಗಿಗಳು, ಮಹಾ ತಪಸ್ವಿಗಳು, ನೀವು ಹೇಳಿದ ಮೇಲೆ ಆಗದೇ ಇರುತ್ತೆ. ನಗರದಿಂದ ಸ್ವಲ್ಪ ಹೊರಭಾಗದಲ್ಲಿ ಯಜ್ಞಶಾಲೆಯನ್ನು ಮಾಡ್ತಾರೆ. ಆ ಯೋಗಿ ಮತ್ತು ವಿಕ್ರಮಾದಿತ್ಯ ಮೊದಲೇ ಹೇಳಿರ್ತಾನೆ ಮಂತ್ರಿಗಳಿಗೆ, ಇನ್ನೂ ಹಲವು ತಿಂಗಳುಗಳ ಕಾಲ ನಾನು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಬೇಕಾಗಿದೆ. ಬ್ರಹ್ಮಚರ್ಯದಲ್ಲಿ ಈ ಒಂದು ಯಜ್ಞವನ್ನು ಮಾಡಬೇಕು ಅಂಥೇಳಿ ಯೋಗಿಗಳು ಅಪ್ಪಣೆ ಕೊಟ್ಟಿದ್ದಾರೆ. ಅದು ಗರಿಕೆಯ ಹುಲ್ಲಿನಲ್ಲಿ ನಾನು ಅದನ್ನು ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡ್ಕೊಳ್ತೀನಿ. ಮೌನವಾಗಿರಬೇಕು, ಬ್ರಹ್ಮಚರ್ಯ ವ್ರತದಲ್ಲಿ ಮಾಡಬೇಕು ಅಂತ ಬೇರೆ ಹೇಳಿದ್ದಾರೆ. ನಾನೆಲ್ಲ ಮಾಡ್ತೀನಿ, ಉಳಿದಿರುವಂಥ ರಾಜ್ಯವನ್ನು ನೀವು ನೋಡ್ಕೊಳ್ಳಿ ಅಂಥೇಳಿ ಆ ಯೋಗಿಯ ಜೊತೆಯಲ್ಲಿ ಹೋಗ್ತಾನೆ. ಆ ಒಂದು ಯಜ್ಞ ಮಂಟಪದಲ್ಲಿ ದಿನಕ್ಕೆ ಒಂದೇ ಹೊತ್ತು ಆಹಾರ, ಗರಿಕೆಯ ಹುಲ್ಲಿನಲ್ಲಿ ಆ ಎಲ್ಲ ಹವನವನ್ನು ಮಾಡಬೇಕು, ದಶಾಂಶ ಹವನವನ್ನು ಮಾಡಬೇಕು. ಹಲವು ಒಂದು ವರ್ಷಗಳ ಕಾಲ ಮಾಡಿದಾಗ ಆ ಒಂದು ಕಡೆಯ ದಿವಸ ಆ ಹವನವನ್ನು ಹಾಕಿದ ಮೇಲೆ ಯಜ್ಞಪುರುಷ ಮೇಲೆ ಕೆದ್ದು ಬರ್ತಾನೆ. ನೀವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಯಜ್ಞದಿಂದ ನನಗೆ ತೃಪ್ತಿಯಾಗಿದೆ. ಈ ಒಂದು ಹಣ್ಣನ್ನು ತೆಗೆದುಕೊಳ್ಳಿ. ಈ ಹಣ್ಣು ನಿನಗೆ ಅತ್ಯಂತ ಚಮತ್ಕಾರಿಯಾಗಿರ್ತಕ್ಕಂಥದ್ದು. ಇದನ್ನು ತಿಂದಾಗ ಶರೀರದ ಯಾವುದೇ ರೋಗ ರುಜಿನಗಳು ಕೂಡ ನಿನಗೆ ಬಾಧಿಸೋದಿಲ್ಲ, ಮುಪ್ಪು ಬರೋದಿಲ್ಲ, ಸಾವು ಕೂಡ ಬರೋದಿಲ್ಲ. ತೆಗೆದುಕೋ, ಈ ಹಣ್ಣನ್ನು ನೀನೇ ತಿನ್ನು ಅಂಥೇಳಿ ಆ ಯಜ್ಞ ಪುರುಷ, ಯಾಕೆಂದರೆ ಯೋಗಿಗೆ ಮೊದಲೇ ಗೊತ್ತಿರತ್ತೆ, ಯೋಗಿ ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ವಿಕ್ರಮಾದಿತ್ಯನಿಗೆ ಈ ಹಣ್ಣು ಕೊಡಿಸ್ಬೇಕು ಅನ್ನತಕ್ಕಂಥ ಆಸೆ ಅವನಲ್ಲಿದ್ದಿದ್ದು. ಹಾಗಾಗಿ ಆ ವಿಕ್ರಮಾದಿತ್ಯನ ಕೊಟ್ಟ ಕೂಡಲೇ ಧನ್ಯೋಸ್ಮಿ ಅಂಥೇಳಿ ಆ ಹಣ್ಣನ್ನು ತೊಗೊಂಡು ಬರ್ತಾ ಇರ್ತಾನೆ. ವರ್ಷಗಳ ಕಾಲ ತಪಸ್ಸು, ಬ್ರಹ್ಮಚರ್ಯ, ಅದು ಇಷ್ಟೆಲ್ಲ ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು, ಆ ಹವನವನ್ನು ಮಾಡಿ, ಗರಿಕೆ ಹುಲ್ಲಿನಲ್ಲಿ ದಶಾಂಶ ಹವನವನ್ನು ಮಾಡಿ, ಇಷ್ಟೊಂದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಹಣ್ಣು, ಇದನ್ನು ತಿಂದರೆ ಯಾವುದೇ ರೀತಿಯಂಥ ರೋಗ ರುಜಿನಗಳು ಬರೋದಿಲ್ಲ, ಕಷ್ಟ ಕಾರ್ಪಣ್ಯಗಳಿರೋದಿಲ್ಲ, ಬೇಕಿದ್ದೆಲ್ಲವನ್ನು ಕೂಡ ಇದರಲ್ಲಿ ಗಳಿಸ್ಬೋದು, ಮುಪ್ಪು ಬರೋದಿಲ್ಲ, ಸಾವು ಬರೋದಿಲ್ಲ. ಅದನ್ನು ತಗೊಂಡು ವಾಪಸ್ ನಗರದ ಕಡೆಗೆ ಹೋಗ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ಕುಷ್ಠರೋಗಿ ಬಂದುಬಿಡ್ತಾನೆ. ಸ್ವಾಮಿ, ದಯವಿಟ್ಟು ನನಗೆ ನೀವು ಕಾಪಾಡಬೇಕು. ಯಾಕೆ, ಏನಾಗಿದೆ? ಸ್ವಾಮಿ, ನಾನು ಈ ರೋಗದಿಂದ ಬಳಲ್ತಾ ಇದ್ದೀನಿ, ನನಗೆ ಜೀವನವೇ ಬೇಡ ಅಂತ ಅನಿಸ್ಬಿಟ್ಟಿದೆ. ದಯವಿಟ್ಟು ನನಗೆ ಯಾವುದಾದ್ರು ರೀತಿಯಲ್ಲಿ ಸಹಾಯ ಮಾಡ್ತೀರಾ? ಹಿಂದೆ ಮುಂದೆ ನೋಡೋದಿಲ್ಲ ವಿಕ್ರಮಾದಿತ್ಯ. ತಗೋ, ಈ ಹಣ್ಣನ್ನು ತಿನ್ನು ಅಂಥೇಳಿ ವರ್ಷಗಟ್ಟಲೆ ಮಾಡಿರ್ತಕ್ಕಂಥ ತಪಸ್ಸಿನ ಯಜ್ಞದ ಫಲವಾಗಿ ಬಂದಿರತಕ್ಕಂಥ ಆ ಒಂದು ವಿಶೇಷ ಹಣ್ಣನ್ನು ಒಂದು ಕ್ಷಣವೂ ಯೋಚನೆ ಮಾಡದೆ ಆ ಒಂದು ಕುಷ್ಠರೋಗಿಗೆ ಕೊಟ್ಟುಬಿಡ್ತಾನೆ. ತಕ್ಷಣ ಆ ಹಣ್ಣನ್ನು ತಿಂದ ಕೂಡಲೇ ಅವನು ಸಮಾಧಾನವಾಗಿ ಇಡೀ ರೋಗಪೂರ್ತಿ ಗುಣಮುಕ್ತನಾಗಿ ನಗನಗುತ್ತಾ ಹಾರೈಸಿ ಅವನು ಹೋಗ್ಬಿಡ್ತಾನೆ. ವಿಕ್ರಮಾದಿತ್ಯ ವಾಪಸ್ ತನ್ನ ರಾಜ್ಯಕ್ಕೆ ಬರ್ತಾನೆ. ಎಲೈ ಭೋಜ, ಈ ರೀತಿಯಾಗಿ ಕಷ್ಟವನ್ನು ಸಹಿಸ್ತಕ್ಕಂಥ, ಕಷ್ಟದ ನಂತರ ಬರತಕ್ಕಂಥ ಆ ಒಂದು ಫಲವನ್ನು, ಆ ಒಂದು
ಪ್ರತಿಫಲವನ್ನು ನೀನು ಇನ್ನೊಬ್ಬರಿಗೆ ತಕ್ಷಣ ಧಾರೆ ಕೊಡುವಷ್ಟು ವಿಶಾಲ ಮನಸ್ಸು ನಿನ್ನಲ್ಲಿದೆಯಾ? ಇದ್ದರೆ ಮಾತ್ರ ನೀನು ಇಲ್ಲಿ ಕೂತ್ಕೊಳ್ಬೇಕು, ಇಲ್ಲಾಂದರೆ ಇಲ್ಲಿ ಸಾಧ್ಯ ಇಲ್ಲ ಅಂಥೇಳಿ ಆ ಇನ್ನೊಂದು ಗೊಂಬೆ ಕಥೆಯನ್ನು ಹೇಳುತ್ತೆ.